ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಈಗ ಯಾರಿಗೆ ಆಲ್ರೆಡಿ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬ ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರಿ ಇವಾಗ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆ, ಯಾಕೆಂತಂದರೆ ನೀವು ಏನೇನು ಮಾಡ್ತಾ ಇದ್ದೀರಾ, ನೀವೇನೇನು ಕಂಟೆಂಟ್ ಕೊಡ್ತಾ ಇದ್ದೀರಾ, ಸೊ ಅದ್ರ ಮೇಲೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಚಾನಲ್ ನೀವೇ ಬೆಳೆಸ್ಕೊಳ್ಬೇಕು. ಓಕೆ, ಸೊ ಇವಾಗ ನಾನು ಹೇಳುವಂಥ ಒಂದು ಸಣ್ಣ ಟ್ರಿಕ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ವಿಡಿಯೋ ಯಾರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಂದರೆ, ಯಾರಿಗೆ ಆಲ್ರೆಡಿ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂಥವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ಸೊ ಏನಂತಂದರೆ, ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ನೀವು ಓಪನ್ ಮಾಡ್ಕೊಂಡು ವ್ಯೂ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆಗೆ ಬಂದರೆ ಟಾಪ್ ವೀಡಿಯೋಸ್ ಅಂತ ತೋರಿಸ್ತಾ ಇರುತ್ತೆ. ಸೊ ಇದು ಲಾಸ್ಟ್ 28 ಡೇಸಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು, ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಯಾವುದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂಥ ವೀಡಿಯೋಸ್ಗಳನ್ನ ಇಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಅಂಥದ್ದನ್ನ ನೀವು ಓಪನ್ ಮಾಡ್ಕೋಬೇಕು. ಇಲ್ಲೆಲ್ಲ ನಿಮ್ಗೆ ಕಂಪ್ಲೀಟಾಗಿ ತೋರಿಸುತ್ತೆ. ಸೊ ಈ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇರುತ್ತೆ ಲಾಸ್ಟ್ 28 ಡೇಸಿಂದ. ಓಕೆ, ಸೊ ಇಂಥ ವೀಡಿಯೋಸ್ಗಳನ್ನ ನೀವೇನು ಮಾಡಬೇಕು ಅಂತಂದರೆ, ಬೂಸ್ಟ್ ಮಾಡಬೇಕು. ಯಾವ ಥರ ಬೂಸ್ಟ್ ಮಾಡ್ತೀರಾ? ಈಗ ಆಲ್ರೆಡಿ ಇದಕ್ಕೆ ವ್ಯೂಸ್ ಬರ್ತಾ ಇದೆ, ಇನ್ನೂ ಜಾಸ್ತಿ ವ್ಯೂಸ್ ಬರಬೇಕು ಅಂತಂದರೆ ಈ ಒಂದು ವೀಡಿಯೋಸ್ಗಳನ್ನ ಲಿಂಕ್ಗಳನ್ನ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಬೇಕು. ಅವಾಗವಾಗ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ ಮಾಡಬೇಕು. ಯಾಕೆ ಅಂತಂದರೆ ಇದು ಹೋಗ್ತಾ ಇರುತ್ತೆ ವೀಡಿಯೋ. ನೀವು ಅದನ್ನು ಇನ್ನೊಂದು ಸ್ವಲ್ಪ ಬೂಸ್ಟ್ ಮಾಡಿದ್ರೆ, ಇನ್ನೊಂದು 10 ಜನನ ತಂದು ನೀವು ವ್ಯೂವರ್ಸ್ನ ಮಾಡಿದ್ರೆ ಇನ್ನೂ ತಳ್ತಾರೆ, ಇನ್ನು 20 ಜನಕ್ಕೆ ತಳ್ತಾರೆ. ಅರ್ಥ ಆಯ್ತಾ? ಈಗ ಆಲ್ರೆಡಿ ಹೋಗ್ತಾ ಇದೆ, ಅದಕ್ಕೆ ನೀವು ನೀವೊಂದು ಸ್ವಲ್ಪ ಟ್ರಾಫಿಕ್ನ ತಂದು ಕೊಟ್ಟರೆ ಯೂಟ್ಯೂಬರ್ಗೆ ಇನ್ನೂ ಖುಷಿ ಆಗುತ್ತೆ. ನಾನು 10 ಜನ ಕಳಿಸೋರು, ಇವ್ರು ಯಾರೋ 20 ಜನ ನೋಡ್ತಾವ್ರಲ್ಲ ಗುರು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ತಿರ್ಗಿ 30 ಜನ ಕಳಿಸ್ತಾರೆ. ಸೊ ಇಲ್ಲಿರೋ ವೀಡಿಯೋಸ್ಗಳನ್ನೆಲ್ಲ ನೀವು ಹಂಗೆ ಮಾಡಬೇಕು. ಆಯಿತಾ? ಯಾವ ವೀಡಿಯೋ ಹೋಗ್ತಾ ಇದೆ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕೋದು ಅವಾಗವಾಗ. ಓಕೆ, ಸೊ ಅದರ ಜೊತೆಗೆ ನೀವು ಸ್ಟೋರಿಗಳಲ್ಲಿ ಹಾಕೋದು. ಯೂಟ್ಯೂಬ್ ಸ್ಟೋರಿನೂ ಇರುತ್ತೆ, ಸ್ಟೋರಿ ಆಪ್ಷನಲ್ಲಿ ಹಾಕ್ಬೋದು. ಜೊತೆಗೆ ಫೇಸ್ಬುಕ್ಕಲ್ಲಿ ನೀವು ಗ್ರೂಪ್ಸ್ಗಳಲ್ಲಿ ನೀವು ಲಿಂಕ್ಗಳನ್ನ ಶೇರ್ ಮಾಡೋದು, ವಾಟ್ಸಪ್ ಗ್ರೂಪಲ್ಲಿ ನೀವು ಲಿಂಕ್ಗಳನ್ನ ಶೇರ್ ಮಾಡೋದು. ನೀವು ಎಲ್ಲೆಲ್ಲಿ ಶೇರ್ ಮಾಡೋದಕ್ಕೆ ಸಾಧ್ಯ, ಎಲ್ಲೆಲ್ಲಿ ನಿಮಗೆ ಆಡಿಯನ್ಸ್ಗಳಿದ್ದಾರೆ ಅಲ್ಲೆಲ್ಲ ಶೇರ್ ಮಾಡಿ ಈ ಒಂದು ವೀಡಿಯೋಸ್ಗಳಿಗೆ ನೀವು ಆದಷ್ಟು ವ್ಯೂಸ್ನ ತರಿಸೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಈ ಕೆಲಸನ ನೀವು ಮಾಡಿದ್ರೆ ಆರಾಮಾಗಿ ನಿಮ್ಮ ಒಂದು ಚಾನಲ್ ಬೂಸ್ಟ್ ಆಗುತ್ತೆ. ಅದರ ಜೊತೆಗೆ ನೀವು ಈಗ ಹೋಗ್ತಾ ಇರುವಂಥ ವೀಡಿಯೋಗೆ ಇನ್ನೂ ವ್ಯೂಸ್ ಬರುತ್ತೆ. ಜೊತೆಗೆ ನೀವು ರೀಸೆಂಟಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿರ್ತಾರಲ್ಲ, ಒಂದು ಸಲ ಕ್ಲಿಕ್ ಮಾಡಿದ್ರೆ ರೀಸೆಂಟ್ ವೀಡಿಯೋ ನೆಕ್ಸ್ಟ್ ಟೈಮ್ ತೋರಿಸ್ತಾರೆ ಬ್ರೌಸ್ ಫೀಚರಲ್ಲಿ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಈ ಥರ ಒಂದು ಕೆಲಸನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲ್ ಈಸಿಯಾಗಿ ಗ್ರೋ ಆಗುತ್ತೆ. ಮಾಡಿ ಈ ಒಂದು ಕೆಲಸನ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.